ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ರೋಚಕ ಘಟ್ಟದ ಒಂದು ಪಂಚಾಯಿತಿ ಈಗ ನಡೆದಿದೆ. ಈ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಸಾಕಷ್ಟು ವಿಚಾರಗಳನ್ನು ಮುಕ್ತವಾಗಿ ಮಾತನಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಕಿಚ್ಚ ಸುದೀಪ್ ಅವರಿಗೆ ಮತ್ತೆ ಈ ವಾರನೂ ಕೂಡ ಗಿಲ್ಲಿಯದ್ದೇ ಮಿಸ್ಟೇಕ್ಸ್ಗಳು ಕಾಣ್ತೇ ಹೊರತು ಅತಿಥಿಗಳಾಗಿ ಬಂದಂತಹ ಈ ಅತಿಥಿಗಳದು ಯಾವ ಮಿಸ್ಟೇಕ್ಸು ಕೂಡ ಕಾಣದೇ ಇರೋದು ಅತ್ಯಂತ ಘೋರ ದುರಂತ. ಹಾಗೆಯೇ ಕಾವ್ಯ ಇಲ್ಲಿ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ರು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೂ ಕೂಡ ಕೊನೆಗೆ ಕಾವ್ಯ ಸ್ಟೇಟ್ಮೆಂಟನ್ನೇ ಬದಲಾಯಿಸುವುದರಲ್ಲೂ ಕೂಡ ಕಿಚ್ಚ ಸುದೀಪ್ ಗೆದ್ದರು ಅಂತಲೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಅಷ್ಟೂ ಮಾತ್ರವಲ್ಲ, ಅತಿಥಿಗಳು ಮಾಡಿದ್ದೆಲ್ಲವೂ ಕೂಡ ಕರೆಕ್ಟು, ಗಿಲ್ಲಿ ಮಾಡಿದ್ದಷ್ಟೂ ಕೂಡ ರಾಂಗು ಅನ್ನೋ ರೀತಿಯಲ್ಲಿ ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು. ಹಾಗೆಯೇ ಏನೇ ಮಾಡಿದರೂ ಕೂಡ ಗಿಲ್ಲಿ ತಪ್ಪೇ ಮಾಡ್ತಾನೆ ಅನ್ನುವಂತಹ ಅಭಿಪ್ರಾಯವನ್ನು ಇನ್ನುಳಿದ ಸ್ಪರ್ಧಿಗಳು ವ್ಯಕ್ತಪಡಿಸಿದ್ದು. ಹಾಗೆಯೇ ಅತಿಥಿಗಳೂ ಕೂಡ ಈತನನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಪ್ರತಿಯೊಂದು ಕೂಡ ಇದ್ರೂ ಇಲ್ಲಿ ಕಿಚ್ಚ ಸುದೀಪ್ ಕಣ್ಣಿಗೆ ಇದು ಯಾವುದೂ ಕೂಡ ಯಾಕೆ ಕಾಣಿಸ್ಲಿಲ್ಲ ಅಂದರೆ, ಈ ಬಾರಿ ಬಿಗ್ ಬಾಸ್ನಲ್ಲಿ ತುಂಬ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಿರುವಂಥ ಗಿಲ್ಲಿಯ ಈ ಟಾರ್ಗೆಟ್ ಅಂದರೆ ಗಿಲ್ಲಿಯನ್ನು ಕಂಪ್ಲೀಟಾಗಿ ಟಾರ್ಗೆಟ್ ಮಾಡಬೇಕು, ಈ ರೀತಿ ಮಾಡ್ಕೊಂಡು ಹೋಗಿ ಇವರು ಏನು ಸಾಧಿಸೋಕೆ ಹೊರಟಿದ್ದಾರೆ ಅನ್ನುವಂಥ ವಿಚಾರದ ಬಗ್ಗೆ ಚರ್ಚೆಗಳು ನಡೀತಿದ್ದಾವೆ. ಈ ಕುರಿತ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಅನ್ನೋದು ದಿನದಿಂದ ದಿನಕ್ಕೆ ಕುತೂಹಲವನ್ನು ಕೆರಳಿಸ್ತಿರುವಂಥ ಶೋ. ನೋ ಡೌಟ್, ಬಿಗ್ ಬಾಸ್ನಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳು ಕೂಡ ಒಂದೊಂದು ರೀತಿಯಲ್ಲಿ ತಮ್ಮದೇ ಆದಂತಹ ಒಂದು ವೇವ್ ಲೈನನ್ನು ಹಿಡ್ಕೊಂಡಿರುವಂಥ ಸ್ಪರ್ಧಿಗಳು. ಆದರೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟನ್ನೇ ಕೊಡಲಾಗಿತ್ತು. 5 ಜನ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳನ್ನು ಬಿಗ್ ಬಾಸ್ ರೆಸಾರ್ಟ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಮಾಡಿ ಅತಿಥಿಗಳಾಗಿ ಕಳಿಸಿಕೊಡಲಾಗಿತ್ತು. ಅವರಿಗೆ ಎಲ್ಲ ಸತ್ಕಾರಗಳನ್ನು ಮಾಡಿಕೊಡುವಂಥ ಕೆಲಸವನ್ನು ಬಿಗ್ ಬಾಸ್ನ ಸೀಸನ್ 12ರ ಹಾಲಿ ಸ್ಪರ್ಧಿಗಳಿಗೆ ವಹಿಸಲಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇದು ಹಳಿ ತಪ್ಪಿ ಹೋಗೋದ್ರಲ್ಲಿ ಎಲ್ಲರ ಪಾತ್ರವೂ ಕೂಡ ಪ್ರಮುಖವಾಗಿ ಇದೆ. ಬಿಗ್ ಬಾಸ್ನ ಆ ವಾರದ ಕ್ಯಾಪ್ಟನ್ ಆಗಿದ್ದಂಥ ಮತ್ತು ಬಿಗ್ ಬಾಸ್ನ ಈ ರೆಸಾರ್ಟ್ನ ಮ್ಯಾನೇಜರ್ ಕೂಡ ಆಗಿದ್ದಂತಹ ಈ ಅಭಿಷೇಕ್ ಮಾಡಿದಂಥ ಎಡವಟ್ಟಿನಿಂದ ಆರಂಭದಿಂದನೂ ಕೂಡ ಹಳಿ ತಪ್ಪತಾನೆ ಹೋಯಿತು ಟಾಸ್ಕ್ನ ಪ್ರಕ್ರಿಯೆ. ಆದರೆ ಎಲ್ಲೋ ಒಂದು ಕಡೆ ಈ ಎಲ್ಲ ಪ್ರಕ್ರಿಯೆ ಹಳಿ ತಪ್ಪೋದಕ್ಕೆ ಮತ್ತು ಈ ಅತಿಥಿಗಳಾಗಿ ಬಂದಂತಹರೂ ಕೂಡ ಒಂದು ರೀತಿಯಲ್ಲಿ ಏನೋ ಅಹಂಕಾರದ ದುರ್ವರ್ತನೆಯನ್ನು ತೋರಿಸಿದ್ದು, ಅತಿರೇಕದ ವರ್ತನೆಯನ್ನು ತೋರಿಸಿದ್ದು. ಅದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ ಇಡೀ ಬಿಗ್ ಬಾಸ್ ಮನೆಯ ಈ ಕಾನ್ಸೆಪ್ಟೇ ಒಂದು ರೀತಿಯಲ್ಲಿ ನುಚ್ಚುನೂರಾಗೋಯಿತು. ನಾನು ಹೇಳೋದು ನೋಡಿ, ಮಾಡೋದೆಲ್ಲ ಮಾಡೋದಕ್ಕೆ ಬಿಟ್ಟು ಕೊನೆಗೆ ಬಂದು ಇಲ್ಲಿ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಯಾರನ್ನೋ ಒಬ್ಬರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಅವರ ಮಾನವನ್ನು ಹರಾಜು ಹಾಕೋದು ಎಷ್ಟು ಸರಿ ಅನ್ನೋದು ನನಗೆ ಅರ್ಥ ಆಗದೆ ಇರುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗ ಬಿಗ್ ಬಾಸ್ಗೆ ಯಾವಾಗಾದರೂ ಮಧ್ಯೆ ಇನ್ವಾಲ್ವ್ ಆಗ್ಬೋದಾಗಿತ್ತು, ಆರಂಭದಲ್ಲೇ ಹೇಳ್ಬೋದಾಗಿತ್ತು. ಕಿಚ್ಚ ಸುದೀಪ್ ಹೇಳಿದ್ರು, ನಿಮಗೆ ಆ ಕಾನ್ಸೆಪ್ಟ್ ಏನಿದೆ ಅಥವಾ ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನು ನೀವು ಅರ್ಥನೇ ಮಾಡ್ಕೊಂಡಿರಲಿಲ್ಲ ಅಂತೇಳಿ ಹೇಳಿದ್ರು. ಕರೆಕ್ಟ್ ಅಲ್ವಾ? ಓಕೆ ರೀ, ಈಗ ಒಂದು ಸಲ ಓದಿದ್ರು, ಅವರು ಆಟವನ್ನು ಮಿಸ್ಟೇಕ್ಸ್ ಮಾಡ್ತಿದ್ದಾರೆ, ಎಲ್ಲೋ ಒಂದು ಕಡೆ ಆ ರೂಲ್ಸು ರೆಗ್ಯುಲೇಷನ್ಸನ್ನು ಫಾಲೋ ಮಾಡ್ತಿಲ್ಲ ಅಂತೇಳಿ ಅನ್ನಿಸ್ತು. ಮಿಡ್ಲಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಈ ಬಿಗ್ ಬಾಸ್ ಹೇಳ್ಬೋದಾಗಿತ್ತಲ್ವ, ಇಲ್ಲ ನೀವು ಮಾಡ್ತಿರೋದು ರಾಂಗು ಅಂತ ಹೇಳಿಬಿಟ್ಟು ರಾಂಗ್ ಆಗ್ಲಿಕ್ಕೆ ಬಿಟ್ಟು ಅದನ್ನು ಕರೆಕ್ಷನ್ ಮಾಡೋದಕ್ಕೆ ಬೆಸ್ಟಾ ಅಥವಾ ರಾಂಗ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಬೆಸ್ಟಾ? ಒಂದು ಪಾಯಿಂಟು. ಈಗ ಎರಡನೇ ಪಾಯಿಂಟ್ ಏನು, ನೀವು ಬಹುಶಃ ಶನಿವಾರ ನೋಡಿರ್ತೀರ, ಆರಂಭದಿಂದ ಅಂತ್ಯದವರೆಗೂ ಕೂಡ ಅಲ್ಲಿ ವಿಲನ್ ರೂಪದಲ್ಲಿ ಕಾಣಿಸಿದ್ಯಾರು? ಒಬ್ಬರೇ, ಅದೇ ಗಿಲ್ಲಿ ನಟನನ್ನು ಅಕ್ಷರಶಃ ಇವರು ಟಾರ್ಗೆಟ್ ಮಾಡಿದರು. ಕಿಚ್ಚ ಸುದೀಪಿಂದ ಹಿಡಿದು ಮನೆಯ ಇತರ ಸ್ಪರ್ಧಿಗಳಾಗಿರ್ಬೋದು ಅಥವಾ ಮನೆಗೆ ಅತಿಥಿಗಳಾಗಿ ಬಂದಂಥವ್ರು ಇರ್ಬೋದು, ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿದ್ರು. ಆದರೆ ಯಾರೂ ಕೂಡ ಇಲ್ಲಿ ಮಾತನಾಡದೇ ಇರೋಂತಹ ವಿಚಾರ ಏನು ಅಂತ ಹೇಳಿದ್ರೆ, ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿರೋದ್ರ ಬಗ್ಗೆ ಇವ್ರು ಯಾರಿಗೂ ಕೂಡ ಸುಳಿವೇ ಸಿಗಲಿಲ್ವಾ? ಕಾವ್ಯಗೊಬ್ರಿಗೆ ಬಿಟ್ಟರೆ. ಕಾವ್ಯ ನೇರವಾಗಿ ಹೇಳಿದ್ರು, ಇಲ್ಲ ಸರ್, ಇದು ಟಾರ್ಗೆಟ್ ಮಾಡಿದ ರೀತಿ ಕಾಣಿಸ್ತಿದೆ ಅಂತೇಳಿ. ಬಟ್ಟು ಕಿಚ್ಚ ಸುದೀಪ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿ ಮಾತನಾಡ್ತಾ ಕಾವ್ಯ ಅವರ ಅಭಿಪ್ರಾಯವನ್ನೇ ಬದಲಾಯಿಸುವಂಥ ಕೆಲಸವನ್ನು ಮಾಡಿದ್ರು. ABCD ಎನ್ನುವಂಥ ಎಕ್ಸಾಂಪಲನ್ನು ಕೊಡೋದು, ಜೊತೆಗೆ ನೀವು ನೋಡದೇ ಇರೋದು ಸಾಕಷ್ಟು ಇದೆ ಅನ್ನುವಂಥ ವಿಚಾರವನ್ನು ಹೇಳೋದು, ನೀವು ನೋಡಿರೋದು ಸ್ವಲ್ಪನೇ ಅಂತೇಳಿ ಹೇಳಿರೋದು, ಹಾಗೆಯೇ ಇಲ್ಲಿ ಗಿಲ್ಲಿಯದ್ದು ಕೆಲವು ತಪ್ಪಿದೆ ಅನ್ನುವಂಥದ್ದು ಹೇಳುವಂಥದ್ದು, ಈ ರೀತಿ ಬೇರೆ ಬೇರೆ ವಿಚಾರಗಳನ್ನು ತುರುಕುವಂತಹದ್ರ ಮೂಲಕ ಒಂದು ಕಡೆ ಕಾವ್ಯ ಒಪ್ಕೊಳ್ಬೇಕು, ಕಾವ್ಯ ನಂದು ತಪ್ಪಿದೆ ಅಂತೇಳಿ ಒಪ್ಕೊಳ್ಬೇಕು, ಆ ರೀತಿ ಅಭಿಪ್ರಾಯ ವ್ಯಕ್ತವಾಗಬೇಕು. ಆ ರೀತಿಯಾದಂಥ ಒಂದು ಕೆಲಸವನ್ನು ಕೊನೆಗೂ ಕೂಡ ಕಿಚ್ಚ ಸುದೀಪ್ ಮಾಡೋದ್ರಲ್ಲಿ ಸಕ್ಸಸ್ ಆದರು. ಆಯಿತಾ?
ಅದಾದ ಬಳಿಕ ಈಗ ಇರುವಂಥದ್ದು ಮ್ಯಾಟರ್. ಈಗ ಬಿಗ್ ಬಾಸ್ ಮನೆ ಈ ಟಾಸ್ಕ್ನಲ್ಲಿ ಅತಿಥಿಗಳು ತಪ್ಪು ಮಾಡಿಲ್ವಾ? ಅತಿಥಿಗಳು ಟ್ರಿಗರ್ ಮಾಡಿಲ್ವಾ? ಅತಿಥಿಗಳು ಟಾರ್ಗೆಟ್ ಮಾಡಿಲ್ವಾ? ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ನೀವು ಹೇಗೆ ಹೇಳ್ತೀರಾ? ಇಲ್ಲ, ಒಪ್ಪಲೇ ಇಲ್ಲ. ಕಿಚ್ಚ ಸುದೀಪ್ ಅವರು ಇವರು ಟಾರ್ಗೆಟನ್ನು ಮಾಡಿದ್ದಾರೆ ಅನ್ನೋದನ್ನು ಒಪ್ಪಲೇ ಇಲ್ಲ. ಹಾಗಂದ ಮಾತ್ರಕ್ಕೆ ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗ ಸರಿ, ಗಿಲ್ಲಿಗೆ ಹೋದರು, ನೀನೇ ಗೆಲ್ತಿಯ ಗುರು ಅಂತಲೂ ಕೂಡ ಹೇಳಿದ್ರು, ಬೆನ್ ತಟ್ಟಿದ್ರು, ಎಲ್ಲದೂ ಕೂಡ ಮಾಡಿದ್ರು ಕರೆಕ್ಟು. ಬಟ್ ಟಾಸ್ಕ್ ಅಂತೇಳಿ ಬಂದಾಗ ಆತನನ್ನೇ ಟಾರ್ಗೆಟ್ ಮಾಡಿದ್ದು ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿಯೇ ಇತ್ತು ಅನ್ನೋದು ಸತ್ಯ. ಕಾವ್ಯ ಅವರ ಬಾಯಿ ಮುಚ್ಚಿಸಿ ನಿಮ್ಮ ಅಭಿಪ್ರಾಯವನ್ನು ಕಾವ್ಯ ಅವರ ಬಾಯಲ್ಲಿ ಹೇಳಿಸೋದು ನಿಮ್ಮ ಲೆಕ್ಕಾಚಾರ ಆಗಿದ್ದರೆ ಅದು ಕೂಡ ಆ ಕ್ಷಣಕ್ಕೆ ಸಕ್ಸಸ್ ಆಗಿರ್ಬೋದು. ಬಟ್ ನೋಡುವಂಥ ವೀಕ್ಷಕರಿಗೆ ಅದು ಸಕ್ಸಸ್ ಆಗೋದಕ್ಕೆ ಚಾನ್ಸೇ ಇಲ್ಲ ಕಿಚ್ಚ ಸುದೀಪ್ ಅವರೇ. ಆಮೇಲೆ ಕಿಚ್ಚ ಸುದೀಪ್ ಅವರು ವಾರದಿಂದ ವಾರಕ್ಕೆ ಪಾರ್ಶಾಲಿಟಿಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಕಳೆದ ವಾರನೂ ಕೂಡ ಹಾಗೆ ಮಾಡಿದ್ರು. ಇಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ ಅಶ್ವಿನಿ ಅವರು ಮಾಡಿದ್ರೆ ಮಿಸ್ಟೇಕ್ಸ್ ಆಗಿ ಕಾಣಲ್ಲ, ಜಾಹ್ನವಿ ಮಾಡಿದ್ರು ಕೂಡ ಮಿಸ್ಟೇಕ್ಸ್ ಆಗಿ ಕಾಣಲ್ಲ. ಬೇರೆ ಸದಸ್ಯರುಗಳು ಏನಾದರೂ ಮಾಡಿಬಿಟ್ರೆ ಅದು ಮಿಸ್ಟೇಕ್ಸ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಅದರಲ್ಲೂ ಕೂಡ ಗಿಲ್ಲಿಯ ಮಿಸ್ಟೇಕ್ಸ್ಗಳಂತೂ ತುಂಬ ಹೆಚ್ಚೇ ಚೆಂದ ಕಾಣಿಸುತ್ತೆ. ಯಾಕೆ? ಗಿಲ್ಲಿಯ ಟಾಪಿಕ್ ತಗೊಂಡಾಗ TRP ಆಕಾಶಕ್ಕೆ ಹೋಗಿರುತ್ತೆ ಅನ್ನುವಂಥ ಕಾರಣಕ್ಕೆ, ಬೇರೆ ಏನೂ ಕೂಡ ಅಲ್ಲ ರೀ. ಇಷ್ಟೇ. ಇದನ್ನು ಕೊನೆಗೆ ನಾನು ಹೇಳಬೇಕು ಅಂತಿದ್ದೆ. ಇಷ್ಟೇ ಕಾರಣ, TRPಯ ಕಾರಣಕ್ಕೋಸ್ಕರ ಗಿಲ್ಲಿಯನ್ನು ಕಿಚ್ಚ ಸುದೀಪ್ ಅವರು ಪ್ರತಿ ವಾರನೂ ಕೂಡ ಟಚ್ ಮಾಡುವಂಥದ್ದು. ಆ ನಂತರ ಗಿಲ್ಲಿನೂ ಕೂಡ ಕೆಲವೊಂದು ವಿಚಾರದಲ್ಲಿ ಬದಲಾವಣೆಯನ್ನು ಕಾಣಲೇಬೇಕು. ಯಾಕಂತ ಹೇಳಿದ್ರೆ ನೋ ಡೌಟ್ ಗಿಲ್ಲಿ ಸದ್ಯಕ್ಕೂ ಕೂಡ ಅಥವಾ ಅಟ್ ಪ್ರೆಸೆಂಟು ಗೆಲ್ಲುವಂತಹ ಓಟದಲ್ಲಿ ಮುಂಚೂಣಿಯಲ್ಲಿರುವಂಥ ಕುದುರೆ. ಈ ಕುದುರೆ ಕೆಲವೊಂದು ತಪ್ಪುಗಳನ್ನು ಮಾಡುತ್ತೆ. ಆ ತಪ್ಪುಗಳನ್ನು ಮಾಡದಿರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಕೆಲವೊಂದಷ್ಟು ನೆಗ್ಲೆಕ್ಟ್ ಮಾಡುವಂತಹ ಸ್ವಭಾವ ಏನಿದೆ ಅದನ್ನು ಬಿಟ್ಟುಬಿಡಬೇಕು. ಎಲ್ಲವನ್ನೂ ಕೂಡ ತುಂಬ ಸೀರಿಯಸ್ ಆಗಿ ಸ್ವೀಕರಿಸಿದ್ರೆ ಗಿಲ್ಲಿಗೆ ಒಳ್ಳೆ ಫ್ಯೂಚರ್ ಇದೆ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಈಗ ಈ ವಿಚಾರಕ್ಕೆ ಬರೋದಾದರೆ ಕಿಚ್ಚ ಸುದೀಪ್ ಅವರು ಇಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳಿರುವಂಥದ್ದು ಒಳ್ಳೆಯದೇ, ಯಾರು ಗಿಲ್ಲಿ ಬಗ್ಗೆ. ಬಟ್ ಹಾಗಂದ ಮಾತ್ರಕ್ಕೆ ರಜತ್ ಬಳಸಿದಂಥ ಪದಗಳಾಗಿರ್ಬೋದು, ಉಗ್ರ ಮಂಜು ಆಡಿದಂಥ ಆಟದ ರೀತಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಯಾಕೆ ಕಾಣಿಸ್ಲಿಲ್ಲ? ಅಂದರೆ ಇಲ್ಲಿ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ರು ಇವರು ಅಂತ ಹೇಳ್ಬಿಟ್ಟು ಯಾಕೆ ನೀವು ಒಪ್ಪೋದಕ್ಕೆ ರೆಡಿ ಇಲ್ಲ? ಮೊದಲ ದಿನ ಗಿಲ್ಲಿ ಆಡಿದಂಥ ಕೆಲವು ಮಾತುಗಳು ತಪ್ಪಾಗಿ ಆಡಿರಬಹುದು, ಆದರೆ ನಂತರ ಬಿಗ್ ಬಾಸ್ ಹೇಳಿದ ಮೇಲೆ ತಮ್ಮ ತಪ್ಪನ್ನು ತಿದ್ದುಕೊಳ್ತಾರೆ. ಆದರೆ ಉಗ್ರ ಮಂಜು ಗಿಲ್ಲಿಯನ್ನು ಹೀನಾಯವಾಗಿ ನಡೆಸಿಕೊಂಡಿದ್ದು ಸರಿನಾ? ಬ್ಯಾಚುಲರ್ ಪಾರ್ಟಿ ನೆಪದಲ್ಲಿ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ದು ಸರಿನಾ? ಗಿಲ್ಲಿಯನ್ನು ತೀರ ವೈಯಕ್ತಿಕವಾಗಿ ಅವಮಾನ ಮಾಡಿದ್ದೂ ಕೂಡ ಸರಿನಾ? ಗಿಲ್ಲಿ ನಟನಿಗೆ ವಿಚಿತ್ರವಾಗಿ ಶೇವಿಂಗ್ ಮಾಡಿದ್ದೂ ಕೂಡ ಸರಿನಾ? ಟಾಸ್ಕ್ ಮುಗಿದ ಮೇಲೆ ಅವನ ಮೈ ಮೇಲೆ ಕಾಲನ್ನು ಹಾಕಿ ಮಲಗಿದ್ದು ಅದು ಸರಿನಾ? ಅವನ ಬಟ್ಟೆಯನ್ನು ತೆಗೆದು ಬನಿಯನನ್ನು ಹಾಕ್ಕೊಂಡು ಹುಡುಗಿಯ ಹಿಂದೆ ಹೋಗ್ತಾ ಇದ್ದೀಯ ಅನ್ನುವಂತಹ ಮಾತುಗಳು ಮತ್ತು ಹುಡುಗಿಯ ವೇಷವನ್ನು ಧರಿಸುವಂತೆ ಹೇಳಿದ್ದು ಸರಿನಾ? ಇವೆಲ್ಲವೂ ಕೂಡ ತಪ್ಪಲ್ವಾ? ಪ್ರೇಕ್ಷಕರಿಗೆ ಇದೆಲ್ಲದೂ ಕೂಡ ಸಿಟ್ಟು ಬರೆಸುತ್ತೆ ಅಲ್ವಾ? ಇವೆಲ್ಲವನ್ನು ಕೂಡ ಗಿಲ್ಲಿಯನ್ನು ಕುಗ್ಗಿಸೋದಕ್ಕೆ ಮಾಡ್ತಾ ಹೋಗಿದ್ದಾರೆ ಅನ್ನೋದು ಚಿಕ್ಕ ಮಕ್ಕಳಿಗೂ ಕೂಡ ಅರ್ಥವಾಗುವಂಥದ್ದಲ್ಲ. ಹೀಗೆ ಗಿಲ್ಲಿಗೆ ವೈಯಕ್ತಿಕವಾಗಿ ಜೋಕ್ ಮಾಡುವಂಥ ಅತಿಥಿಗಳು ಅದೇ ಗಿಲ್ಲಿ ತಿರುಗಿ ಕೊಟ್ಟಾಗ ಅದನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ದೊಡ್ಡದು ಮಾಡಿ ಗಲಾಟೆ ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿ ಮೊನ್ನೆ ಎಪಿಸೋಡ್ಗಳಲ್ಲಿ ಅದು ಕಾಣಿಸ್ತಾ ಹೋಗುತ್ತೆ. ಉಗ್ರ ಮಂಜು ಕೂಡ ಗಿಲ್ಲಿಯ ವಿರುದ್ಧ ಹರಿಹಾಯ್ತಿದ್ದಾನೆ. ಗಿಲ್ಲಿ ಹೋಗಿ ಕ್ಷಮೆ ಕೇಳಿದ್ರೆ ನನ್ನ ಬಳಿ ಮಾತನಾಡಲೇಬೇಡ ಅಂತ ಹೇಳ್ಬಿಟ್ಟು ದುರಹಂಕಾರವನ್ನು ತೋರಿಸಿದ್ದಾನೆ. ಗಿಲ್ಲಿ ಊಟದ ವಿಚಾರಕ್ಕೆ ಕೊಂಕು ಮಾತನಾಡ್ತಾನೆ ಅಂತೇಳಿ ಹೈಲೈಟ್ ಮಾಡಿದ್ದಾರೆ. ಗಿಲ್ಲಿ ನಟ ಆರಂಭದ 2 ದಿನಗಳಲ್ಲಿ ತಪ್ಪು ಮಾಡಿದರೂ ಕೂಡ ನಂತರದ ದಿನಗಳಲ್ಲಿ ತಿದ್ದುಕೊಂಡಿದ್ದಾನೆ. ಆದರೆ ಮಂಜಾ ಮತ್ತು ರಜತ್ತು ಗಿಲ್ಲಿಯ ವಿರುದ್ಧವೇ ನಿಂತಿದ್ದು ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿತು. ಅದರಲ್ಲೂ ಕೂಡ ಕಾವ್ಯ ಎಲ್ಲಿ ಗಿಲ್ಲಿಗೆ ಬೆನ್ನಾಗಿ ನಿಲ್ತಾರೆ ಅನ್ನೋದು ಗೊತ್ತಾಗುತ್ತೋ ಆಗ ರಜತ್ತು ಕಾವ್ಯಗೇನೆ ಹೋಗಿ ಮಾತನಾಡಿದ್ದು, ಅದು ಕೂಡ ಕಿಚ್ಚ ಸುದೀಪ್ ಅವರ ಎದುರುಗಡೆನೆ. ಕಿಚ್ಚ ಸುದೀಪ್ ಆಗ ಮೌನವಾಗಿದ್ದಿದ್ದು ಇವೆಲ್ಲ ಏನು ಸಂದೇಶವನ್ನು ಕೊಡುತ್ತೆ? ಯಾರು ಇವರೆಲ್ಲ ಒಂದೇ ಟೀಮ್ನವರಾ? ಈ ರಜತ್ತು, ಉಗ್ರ ಮಂಜು, ಕಿಚ್ಚ ಸುದೀಪು ಇವರೆಲ್ಲ ಒಂದೇ ಟೀಮ್ನವರಾ? ಒಂದೇ ಉದ್ದೇಶ ಆಗಿತ್ತ ಇವ್ರದ್ದೆಲ್ಲರದು ಕೂಡ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಯಾರು ಉತ್ತರ ಕೊಡೋದು? ಯಾರು? ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಲೇಬೇಕಲ್ವಾ? ಬಟ್ ಇದು ಯಾವುದಕ್ಕೂ ಕೂಡ ಉತ್ತರ ಸಿಗಲ್ಲ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಇದು ಯಾವುದಕ್ಕೂ ಕೂಡ ಉತ್ತರ ಸಿಗಲ್ಲ. ಯಾಕಂತ ಹೇಳಿದ್ರೆ ಇದು ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾದಂತಹ ವ್ಯಕ್ತಿ ಇಲ್ಲಿ ಒಂದು ಸೈಡು ಪಾರ್ಶಾಲಿಟಿಯನ್ನು ಮಾಡ್ತಿದ್ದಾರೆ. ಯಾರು? ಕಿಚ್ಚ ಸುದೀಪ್ ಅವರು. ಈ ಪಾರ್ಶಾಲಿಟಿಗೆ ಪರಿಹಾರ ಏನು, ಉತ್ತರ ಏನು? ಸದ್ಯಕ್ಕಂತೂ ಏನೂ ಕೂಡ ಸಿಗ್ತಾ ಇಲ್ಲ. ನೋಡೋಣ ಮುಂದೆ ಏನಾಗಬಹುದು ಅಂತೇಳಿ. ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಘಟನೆಗಳನ್ನು ನೋಡಿದಾಗ ಇಲ್ಲಿ ಕಿಚ್ಚ ಸುದೀಪ್ ಅವರು ಪಾರ್ಶಾಲಿಟಿ ಮಾಡಿದ್ರು ಅಂತೇಳಿ ನಿಮಗೂ ಕೂಡ ಅನಿಸುತ್ತಾ?
ಕಿಚ್ಚ ಸುದೀಪ್ ಅವರು ತೆಗೆದುಕೊಂಡಂತಹ ನಿರ್ಣಯ ಮತ್ತು ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋದು ನಿಮಗೂ ಕೂಡ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಿದ್ಯಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.